ಉತ್ತರದ ಕಾಶ್ಮೀರ ಸಿಲ್ಕ್ಸ್ನಿಂದ ದಕ್ಷಿಣದ ಕಾಂಚೀಪುರಂ ಸಿಲ್ಕ್ಸ್ವರೆಗೂ ಎಲ್ಲವೂ ಹ್ಯಾಂಡ್ಲೂಮ್ ಕೈಮಗ್ಗದಿಂದ ನೇದಿರುವಂತಹ ಸೀರೆಗಳನ್ನು ಬಟ್ಟೆಗಳನ್ನು ನಾವು ಕಾಣ್ಬೋದಾಗಿದೆ ರಾಷ್ಟ್ರೀಯ ಕೈಮಗ್ಗ ಮೇಳ ಹ್ಯಾಂಡ್ಲೂಮ್ ಎಕ್ಸ್ಪೋನಲ್ಲಿ. ಇದು 2ನೇ ತಾರೀಕು ಜನವರಿಯಿಂದ ಹಿಡಿದು 15ನೇ ತಾರೀಕು ಜನವರಿ 2026ನೇ ಇಸ್ವಿವರೆಗೂ ನಡೀತಾ ಇದೆ. ಮಿಸ್ ಮಾಡಿಕೊಳ್ಳದೆ ಈ ವಿಡಿಯೋನ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಆಪ್ಷನ್ಸ್ ಮುಖಾಂತರ ನಮ್ಮ ಚಾನಲ್ನ ಇವತ್ತು ರಾಷ್ಟ್ರೀಯ ಕೈಮಗ್ಗ ಮೇಳ 2026 ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದು ನಡೀತಾ ಇರೋದು ರಾಣಿ ಅಬ್ಬಕ್ಕ ಪ್ಲೇಗ್ರೌಂಡ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಇದು ಸರ್ಕಾರದ ವತಿಯಿಂದ ಕೈಮಗ್ಗ ಸೀರೆಗಳ ಮೇಳವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಹ್ಯಾಂಡ್ಲೂಮ್ ಎಕ್ಸ್ಪೋ ಅಂತಲೇ ಹೇಳ್ಬೋದು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಮ್ಮ ದೇಶದಲ್ಲಿ ನೇಯ್ತಾ ಇರುವಂತಹ ಒಳ್ಳೆ ಕೈಮಗ್ಗದ ಸೀರೆಗಳನ್ನು ಪ್ರದರ್ಶನ ಮತ್ತು ಮಾರಾಟ ನಡೆಸ್ತಾ ಇದ್ದಾರೆ. ಆ ಒಂದು ಎಕ್ಸ್ಪೋಗೆ ನಾವು ಬಂದಿದ್ದೀವಿ. ಯಾವ ರೀತಿ ಎಲ್ಲ ಸೀರೆಗಳು ಹಾಕಿದ್ರು, ಎಷ್ಟು ಬೆಲೆಯಲ್ಲಿ ಸೇಲ್ ಆಗ್ತಾಯಿತ್ತು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ವೆರೈಟೀಸ್ ಆಫ್ ಸೀರೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಮತ್ತು ಎಲ್ಲವೂ ಅಷ್ಟೇ ಕೈಮಗ್ಗದಿಂದ ಮಾಡಲ್ಪಟ್ಟಿವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಸೀರೆಗಳೆಲ್ಲ ಇತ್ತು. ಪ್ರತಿಯೊಂದು ಸ್ಟಾಲ್ಸಲ್ಲೂ ಅಷ್ಟೇ ವೆರೈಟಿ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇದು ಪೋಚಂಪಲ್ಲಿ ಡಿಸೈನ್ದು ಮತ್ತು ಮಹಾರಾಷ್ಟ್ರೀಯನ್ ಸ್ಟೈಲ್ ಡಿಸೈನ್ದು ಸಹ ನೀವು ನೋಡ್ಬೋದಾಗಿದೆ. ಇನ್ನು ತುಂಬಾ ಪ್ಯೂರ್ ಕಾಟನ್ ಸೀರೆಗಳನ್ನು ನಾವು ಕಾಣ್ಬೋದಾಗಿದೆ. ಎಲ್ಲದರ ಅಷ್ಟೇ ಬೆಲೆಗಳು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 1200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮಲ್ಮಲ್ ಕಾಟನ್ ಆಗಿರ್ಬೋದು, ಪ್ಯೂರ್ ಕಾಟನ್, ಟೆಸ್ಸರ್ ಕಾಟನ್, ಇನ್ನು ಅನೇಕ ವಿಧವಾದಂತಹ ಸೀರೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ಮತ್ತು ಮಾರಾಟನೂ ಮಾಡ್ತಾಯಿದ್ರು. ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಇಲ್ಲಿ ಡೈರೆಕ್ಟಾಗಿ ಮಗ್ಗ ಬಿಡೋ ಅಂಥವ್ರೆ ಅಂದರೆ ನೇಕಾರರೇ ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಿದ್ದು ಒಂದು ವಿಶೇಷತೆ ಅಂತಲೇ ಅನ್ಬೋದು. ಅದರಿಂದ ಅವರಿಗೂ ಸಹ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ದಲ್ಲಾಳಿಗಳು ಮಧ್ಯವರ್ತಿಗಳು ಇರೋದಿಲ್ಲ. ಹಾಗಾಗಿ ನ್ಯಾಯವಾದ ಬೆಲೆಯಲ್ಲೇ ನಾವು ಸೀರೆಗಳನ್ನು ಖರೀದಿ ಮಾಡ್ಬೋದಾಗಿದೆ. ಇನ್ನು ಅಷ್ಟೇ ಅಲ್ಲದೆ ಮೈಸೂರು ಸ್ಯಾಂಡಲ್ ಸೋಪ್ ಮೇಲೇನೂ ಸಹ ತುಂಬಾ ಡಿಸ್ಕೌಂಟ್ಸ್ ಸಹ ಇತ್ತು. ತುಂಬಾ ವೆರೈಟೀಸ್ ಆಫ್ ಕಾಂಚೀಪುರಂ ಸೀರೆಗಳು ಎಲ್ಲವೂ ಅಷ್ಟೇ ಕೈಮಗ್ಗದ ಸೀರೆಗಳು. ನಿಮಗೆ ಐಡಿಯಾ ಇತ್ತು ಅಂದರೆ ಸಾಮಾನ್ಯವಾಗಿ ಕಾಂಚೀಪುರಂ ಸೀರೆಗಳೆಲ್ಲನೂ 10,000 ರೂಪಾಯಿ ಮೇಲಿಂದನೇ ಶುರುವಾಗುತ್ತೆ. ಇನ್ನು ಅಷ್ಟೇ ಅಲ್ಲದೆ ಬೆಡ್ಶೀಟ್ಗಳಾಗಿರ್ಬೋದು. ನೋಡಿ, ಇದು ಕಣ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಬ್ಲೌಸ್ ಪೀಸು. ಇದು 200 ರುಪೀಸ್ ಅಂತೆ. ಅದು ಬಂದುಬಿಟ್ಟು ಇಳ್ಕಲ್ ಸೀರೆ ಬರುತ್ತಲ್ಲ ಆ ವೆರೈಟಿದಾಗಿರುತ್ತೆ. ಇನ್ನು ಕರ್ಚೀಫ್ಸ್ ಆಗಿರ್ಬೋದು, ಟವಲ್ಗಳಂತೂ ತುಂಬಾ ಬಂದಿತ್ತು. ಬೆಡ್ಶೀಟ್ಗಳು, ಹೊದಿಕೆಗಳು, ಕಂಫರ್ಟರು ಅಂತ ಏನು ಹೇಳ್ತೀವಿ, ಪ್ರತಿಯೊಂದೂ ಹ್ಯಾಂಡ್ಮೇಡು ಅಂದರೆ ಹ್ಯಾಂಡ್ಲೂಮ್ ಬಟ್ಟೆಗಳೇ ಆಗಿದ್ವು. ತುಂಬಾ ವೆರೈಟೀಸ್ ಬಂದಿತ್ತು. ಇನ್ನು ಅಷ್ಟೇ ಅಲ್ಲದೆ ಏನು ಅಂದರೆ ಸೆಮಿ ಕ್ರೇಪ್ ಸಿಲ್ಕ್ ಅವು ಸಹ ಅವೈಲೇಬಲ್ ಇತ್ತು. ಇನ್ನು ಈ ಒಂದು ಸ್ಟಾಲಲ್ಲಿ ನೋಡ್ತಾ ಇದ್ದೀರಾ ನೀವು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ವೆರೈಟೀಸು. ನೋಡಿ, ಅದು ಬಂದುಬಿಟ್ಟು ಡ್ರೆಸ್ ಮೆಟೀರಿಯಲ್ಲು 2000 ರುಪೀಸು. ಪ್ಯೂರ್ ಕಾಟನ್ನು ನಮಗೆ ಕಾಸ್ಟ್ಲಿ ಅಂತ ಅನಿಸುತ್ತೆ, ಬಟ್ ಬಟ್ಟೆನ ಮುಟ್ಟು ನೋಡಿದಾಗ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗೂ ಕಾಣುತ್ತೆ. ಅದು ನೋಡಿ, ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆಫ್ಟರ್ ಡಿಸ್ಕೌಂಟ್ ಬಂದುಬಿಟ್ಟು 5600 ಆಗುತ್ತಂತೆ. ಅದು ವರ್ತ್ ಇಟ್ ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಉಟ್ರೇನೂ ಅಷ್ಟೇ ಮತ್ತು ಸಾಫ್ಟ್ ಮೆಟೀರಿಯಲ್ ಆಗಿರುತ್ತೆ. ಎಲ್ಲದೂ ಅಷ್ಟೇ ಮೆಟೀರಿಯಲ್ಸ್ ಅವೈಲೇಬಲ್ ಇತ್ತು ಮತ್ತು ಫ್ಯಾಬ್ರಿಕ್ ಸಹ ಅವೈಲೇಬಲ್ ಇತ್ತು. ಆಮೇಲೆ ಎಲ್ಲದೂ ಪ್ಲ್ಯಾಂಟ್ ಬೇಸ್ಡ್ ಕಲರಿಂಗ್ ಆಗಿರುತ್ತೆ. ಇಲ್ಲಿ ಅವ್ರು ಅದನ್ನ ಸಹ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಎಷ್ಟೊಂದು ಅಂಗಡಿಗಳಲ್ಲಿ. ಡ್ರೆಸ್ ಮೆಟೀರಿಯಲ್ಸು
ಆಮೇಲೆ ದುಪ್ಪಟ್ಟಗಳು, ವೇಲ್ಗಳನ್ನು ಸಹ ಮಾರ್ತಾಯಿದ್ರು. ಇನ್ನು ಇದು ನೋಡಿ ಎಲ್ಲವೂ ಹ್ಯಾಂಡ್ ಮೇಡ್ ಆಗಿದೆ. ಇಲ್ಲೂ ಸಹ ಬ್ಯಾಗ್ಗಳು ಎಲ್ಲನೂ ಅಷ್ಟೇ ಹ್ಯಾಂಡ್ ಮೇಡ್ ಆಗಿದೆ. 400 ರೂಪಾಯಿ, 450 ರೂಪಾಯಿ ಈ ರೀತಿ ಇದೆ ಬೆಲೆ. ಇನ್ನು ಚಿಕ್ಕ ಪರ್ಸ್ಗಳು ಬಂದುಬಿಟ್ಟು 120 ರೂಪಾಯಿ, 130 ರೂಪಾಯಿ ಈ ರೀತಿಯಾದಂತಹ ಬೆಲೆಗಳು ಹೇಳ್ತಾಯಿದ್ರು. ಇನ್ನು ಗಂಡಸರಿಗೂ ಅಷ್ಟೇ ಶಾರ್ಟ್ ಕುರ್ತಾ, ಲಾಂಗ್ ಕುರ್ತಾ ಎಲ್ಲವೂ ಅವೈಲೇಬಲ್ ಇತ್ತು. 350 ರೂಪಾಯಿ ಖಾದಿ ಕಾಟನ್ನು. ಇನ್ನು ಸೀಕ್ವೆನ್ಸ್ ಡಿಸೈನ್ ಬರೋದು 1000 ರೂಪಾಯಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನೀವು ಇಲ್ಲಿಗೆ ವಿಸಿಟ್ ಮಾಡಿಲ್ಲ ಅಂದರೆ ಹೋಗಿ ಬನ್ನಿ. ನೀವು ಬರೀ ಕೈಯಲ್ಲಿ ಬರೋ ಮಾತೇ ಇಲ್ಲ. ಯಾವುದಾದ್ರೂ ಒಂದು ಸೀರೆ, ಒಂದು ಬಟ್ಟೆ ಏನೋ ಒಂದಂತೂ ತೊಗೊಂಡು ಬಂದೇ ಬರ್ತೀರ. ಇನ್ನು ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು 2200 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಕ್ಲಾತ್ ಕ್ವಾಲಿಟಿ ಅಂತೂ. ನೋಡಿ ಇದೆಲ್ಲ ಹ್ಯಾಂಡ್ ಮೇಡ್ ಗೊಂಬೆಗಳು ಅಲ್ಲಿ ಮಾಡ್ತಾಯಿದ್ರು ಅವರು ಸಹ. ಗೊಂಬೆಗಳ ಬೆಲೆ ಬಂದ್ಬಿಟ್ಟು ಸೈಜ್ ಮೇಲೆ ಡಿಪೆಂಡ್ ಆಗುತ್ತಂತೆ. ಸ್ಟಾರ್ಟಿಂಗ್ ಪ್ರೈಸು 200 ರೂಪಾಯಿಂದ ಇದೆ ಅಂತ ಹೇಳಿದ್ರು. ಅಂದರೆ ಇವಾಗ ದಸರಾಗೆ ಇಡೋದಕ್ಕಾಗಿರ್ಬೋದು. ಆಮೇಲೆ ಪಟ್ಟದ ಗೊಂಬೆಗಳು ತುಂಬಾ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಶೋ ಪೀಸ್ ಆಗಿ ಬಳಸ್ತಾರೆ. ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಬಹಳಷ್ಟು ಗೊಂಬೆಗಳನ್ನು ಮಾಡಿಟ್ಟಿದ್ರು. ಚಿಕ್ಕ ಸೈಜ್ ಇದ್ದರೆ ಕಡಿಮೆ ಬೆಲೆ ಆಗುತ್ತೆ. ತುಂಬ ದೊಡ್ಡ ಸೈಜ್ ಬಂತು ಅಂದರೆ 3-4 ಸಾವಿರ ರೂಪಾಯಿವರೆಗೂ ಇರುತ್ತೆ ಅಂತ ಹೇಳಿದ್ರು ಅವರು. ಇದು ಬಂದ್ಬಿಟ್ಟು ಇಳ್ಕಲ್ ಸೀರೆ ಮತ್ತು ಕಾಟನ್ ಸೀರೆ ಸ್ಟಾಲ್ ಆಗಿರುತ್ತೆ. ಇಲ್ಲಿನೂ ಅಷ್ಟೇ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1000 ರೂಪಾಯಿ ಅಂತ ಹೇಳಿದ್ರು. ಕಸೂತಿ ಮಾಡಿರೋದು ಸಹ ಇಲ್ಲಿ ಅವೈಲೇಬಲ್ ಇತ್ತು. ಈ ಸ್ಟಾಲಲ್ಲಂತೂ ತುಂಬಾ ಚೆನ್ನಾಗಿದೆ ವೆರೈಟಿ. ಪೋಚಂಪಲ್ಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲವೂ ಅಷ್ಟೇ ತುಂಬಾ ರೀಸನೇಬಲ್ ಪ್ರೈಸಸ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ನೇಕಾರರೇ ಬಂದು ನೇರವಾಗಿ ಗ್ರಾಹಕರಿಗೆ ಇಲ್ಲಿ ಕೊಡ್ತಾ ಇರೋದ್ರಿಂದ ತುಂಬಾ ಕಡಿಮೆ ಬೆಲೆಯಲ್ಲೂ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ಮಂಗಳಗಿರಿ ಸ್ಯಾರೀಸು ಮತ್ತು ಪೋಚಂಪಲ್ಲಿ ಇಲ್ಲಿನೂ ಅಷ್ಟೇ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 10,000. ಅಂದರೆ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ಸು ಅಷ್ಟೇ ಡಿಫರ್ ಆಗ್ತಾ ಹೋಗುತ್ತೆ. ಪ್ಯೂರ್ ಹ್ಯಾಂಡ್ಲೂಮ್ ಅಂದರೆ ಖಂಡಿತವಾಗ್ಲೂ ಅಷ್ಟು ಬೆಲೆ ಇರುತ್ತೆ ಅಂತ ನಿಮ್ಗೆ ಐಡಿಯಾ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಡ್ಶೀಟ್ಗಳು ಅಷ್ಟೇ 750, 850 ರೂಪೀಸು ಈ ರೀತಿ ಎಲ್ಲ ಇತ್ತು. ಕರ್ಚೀಫ್ಗಳು, ಟವಲ್ಗಳು ಸಿಕ್ಕಾಪಟ್ಟೆ ಬಂದಿತ್ತು. ಎಲ್ಲ ಹ್ಯಾಂಡ್ಲೂಮು. ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿದೆ ಅಂತಂದರೆ ತುಂಬಾ ಸಾಫ್ಟಾಗಿದೆ. ಒಂದೊಂದಕ್ಕೂ ಅಷ್ಟೇ 25 ರೂಪಾಯಿ, 40 ರೂಪಾಯಿ. ಅಂದರೆ ತುಂಬ ದೊಡ್ಡದಾಗೂ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಪ್ಯೂರ್ ಸಿಲ್ಕ್ ಇಲ್ಲಿ ನೋಡೋದಕ್ಕೆ ಅಂತೂ ಸಖತ್ತಾಗಿದೆ ಅಂತಾನೆ ಅನಿಸುತ್ತೆ. ಆಮೇಲೆ ಉಟ್ರೇನು ಅಷ್ಟೇ ಅದೇ ಥರ ಒಂದು ಎಲಿಗೆಂಟ್ ಲುಕ್ ಇರುತ್ತೆ. ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸೀರೆಯನ್ನು ತೋರಿಸ್ತಾರೆ ಅವರು, ನೋಡಿ ಒಂದ್ಸಲ. ಅಂದರೆ ಆಫ್ಟರ್ ಡಿಸ್ಕೌಂಟ್ ಬಂದುಬಿಟ್ಟು 5200 ರೂಪಾಯಿ ಆಗುತ್ತೆ. ಅದು ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಛತ್ತೀಸ್ಗಢ ವೆರೈಟಿ ಆಗಿರುತ್ತೆ. ಪ್ಯೂರು ಹ್ಯಾಂಡ್ಲೂಮ್ ಆಗಿರೋದ್ರಿಂದ ಅದರ ಬೆಲೆ ಅಷ್ಟೇ ಇರುತ್ತೆ. ಇನ್ನು ಈ ಅಂಗಡಿಯಲ್ಲೂ ಅಷ್ಟೇ ಸಾಕಷ್ಟು ಡ್ರೆಸ್ ಮೆಟೀರಿಯಲ್ಸ್ ಇತ್ತು. ಆಮೇಲೆ ಸೀರೆಗಳು ಇತ್ತು. ತುಂಬಾ ಅಫೋರ್ಡೆಬಲ್ ಅಂತ ಅನ್ನಿಸ್ತು ನಮಗೆ. ಆಮೇಲೆ ಮೆಟೀರಿಯಲ್ ನೀವು ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿದೆ ಅಂತಂದರೆ ಅವ್ರು ಅಲ್ಲೇ ಒಂದು ಕಡಿಮೆ ರೇಟಿಂದು ತೋರಿಸಿದ್ರು.
ತುಂಬ ಜಾಸ್ತಿ ರೇಟಿಂದು ನೋಡಿಸಿದ್ರು. ನಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಯಾವುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಇದೆಲ್ಲನೂ ಅಷ್ಟೇ ಕಲರ್ ಕಾಂಬಿನೇಷನ್ಸ್ಗೆ ಅವರು ಪ್ಲ್ಯಾಂಟ್ ಬೇಸ್ಡ್ ಕಲರನ್ನು ಬಳಸಿ ಡೈ ಮಾಡಿರೋದಂತೆ. ಇಲ್ಲಿನೂ ಅಷ್ಟೇ 1000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಆಗಿತ್ತು. ಆಮೇಲೆ ಈ ಒಂದು ಸ್ಟಾಲಲ್ಲಿ ಕಸೂತಿ ಇರುವಂತಹ ಸೀರೆಗಳನ್ನು ಮಾರ್ತಾಯಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಈ ಥರ ಎಂಬ್ರಾಯ್ಡ್ರಿ ಎಲ್ಲ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರುತ್ತೆ. ಸೊ ಪ್ರೈಸ್ ಬಂದುಬಿಟ್ಟು 2200 ಸ್ಟಾರ್ಟಿಂಗ್ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ಡಿಸ್ಕೌಂಟ್ ಮಾಡಿನೂ ಸಹ ಕೊಡ್ತಾರೆ ಸೀರೆಗಳನ್ನು. ಅಂದರೆ ತುಂಬ ಬಾರ್ಗೇನಿಂಗ್ ಏನು ಅವಕಾಶ ಇಲ್ಲ ಅಂತಲೇ ಹೇಳ್ತೀನಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಇನ್ನಿಲ್ಲಿ ಹ್ಯಾಂಡ್ ಪೇಂಟೆಡ್ ಫೋಟೋ ಸಹ ಇಟ್ಟಿದ್ರು. ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಫೋಟೋಸ್ ಎಲ್ಲನೂ. ಇನ್ನು ನಾರ್ಮಲ್ ಡೈಲಿ ವೇರ್ಗೆ ಈ ಬಾರ್ಡರ್ ಇರುವಂತಹ ಪ್ಯೂರ್ ಕಾಟನ್ ಸೀರೆಗಳು ಅಷ್ಟೇ 1000 ರೂಪಾಯಿ, 1200 ರೂಪಾಯಿ ಈ ರೀತಿ ಇತ್ತು ಸ್ಟಾರ್ಟಿಂಗ್ ಪ್ರೈಸಸ್ ಬಂದುಬಿಟ್ಟು. ಅಷ್ಟೇ ಅಲ್ಲದೆ ಇನ್ನು ಕಾಟನ್ ಬೆಡ್ಶೀಟ್ಗಳು ಏನು ಕಡಿಮೆ ಏನಿರಲಿಲ್ಲ. ಬಹಳಷ್ಟು ಕಾಟನ್ ಬೆಡ್ಶೀಟ್ ಅಂಗಡಿಗಳು ಸಹ ಬಂದಿದ್ವು. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 350 ರೂಪಾಯಿ ಆಗಿರುತ್ತೆ, ಅಂದರೆ ಸಿಂಗಲ್ ಬೆಡ್ಶೀಟು. ನೋಡಿ ಇದು ಜುಬ್ಬಾ ಪೈಜಾಮ ಮೇಲೆಗೆ ಹಾಕುವಂತಹ ಕೋಟ್ ಆಗಿರ್ಬೋದು, ವೆರೈಟೀಸ್ ಆಫ್ ಸೀರೆಗಳು ಎಲ್ಲವೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಂತೂ ಆ ಸ್ಟಾಲ್ಸ್ ಏನಲ್ಲಿ ಇಟ್ಟಿದ್ರಲ್ವ ಅದರದ್ದು ಶೋ ಸ್ಟಾಪರ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲೆದರ್ ಪೇಂಟಿಂಗ್ಸು ಎಲ್ಲವೂ ಹ್ಯಾಂಡ್ ಮೇಡು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ವರ್ಷ ಬಳಸಿದ್ರೂ ಏನೂ ಆಗಲ್ಲಂತೆ. ಎಲ್ಲ ಶೋ ಐಟಮ್ಸ್ ಅಲ್ವಾ. ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ. ಅಂದರೆ ಇದು ಅಷ್ಟೇ ಪೇಂಟಿಂಗ್ಸ್ ಎಲ್ಲವೂ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅವ್ರು ತೋರಿಸ್ತಾ ಇರೋದು 550 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕದು 550 ರೂಪಾಯಿ ಆಗುತ್ತೆ. ಮತ್ತು ಬಾಗಿಲಿಗೆ ಸೈಡಲ್ಲಿ ಹಾಕ್ತೀವಲ್ಲ ಡಿಸೈನರ್ಗೆ, ಅದು ಸಹ ಇಲ್ಲಿ ಅವೈಲೇಬಲ್ ಇತ್ತು. ನೋಡಿ ಈ ಥರ ಆನೆ ಬರುವಂಥದ್ದು. ಇದು ಒಂದು ಜೊತೆ ಬಂದುಬಿಟ್ಟು 500 ರೂಪಾಯಿ. ಆಮೇಲೆ ಇಲ್ಲಿ ಇದ್ದಂತಹ ಒಂದು ರಾವಣನ ಭಾವಚಿತ್ರ ಅಂತೂ ತುಂಬಾ ಕಣ್ಮನ ಸೂರೆಗೊಳ್ಳೋ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ಇನ್ನು ನೋಡಿ ಕಾಟನ್ ಬೆಡ್ಶೀಟ್ಸ್ಗಳು ಎಷ್ಟು ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿಬಿಟ್ಟು. ಸಿಂಗಲ್ ಕಂಫರ್ಟರ್ ಇದೆಯಲ್ಲ ಅದು ಪ್ಯೂರ್ ಕಾಟನ್ ಬಂದುಬಿಟ್ಟು 1600 ರೂಪಾಯಿ ಆಗುತ್ತೆ ಅಂತ ಅವರು ತೋರಿಸಿ ಹೇಳಿದ್ರು. ನಮಗೆ ಮುಟ್ತಾ ಇದ್ದಂಗೆ ಅದರ ಫೀಲ್ ಸಹ ಆಗುತ್ತೆ. ಅಷ್ಟು ಪ್ಯೂರ್ ಮತ್ತು ಒಳ್ಳೆ ಕ್ವಾಲಿಟಿಯದ್ದಾಗಿರುತ್ತೆ. ಇನ್ನು ಬೆಡ್ಶೀಟ್ಸ್ ಎಲ್ಲ ಬಂದುಬಿಟ್ಟು 850 ರೂಪೀಸ್ ಇದ್ದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ನೋಡಿ ಇದೆಲ್ಲ ಫ್ಯಾಬ್ರಿಕ್ ಸಹ ಅವೈಲೇಬಲ್ ಇತ್ತು ಅಲ್ಲಿ. ಇನ್ನಿದು ಡಬಲ್ ಇಕ್ಕತ್ ಸಿಲ್ಕ್ ಅಂತ ಹೇಳಿದ್ರು. ಗೊಲ್ಲಬಾಮ ಸಿಲ್ಕ್ ಸಹ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಮೆಟೀರಿಯಲ್ ವೈಸ್ ಸೂಪರ್, ಡಿಸೈನ್ ಸೂಪರ್, ಕಲರ್ ಕಾಂಬಿನೇಷನ್ಸ್ ಅಂತೂ ಮಸ್ತ್ ಇದೆ ಅಂತಲೇ ಹೇಳ್ಬೋದು. ನೀವು ಈ ಥರ ಇಕ್ಕತ್ ಸಿಲ್ಕು ಇನ್ನು ವೆರೈಟಿ ಟ್ರೈ ಮಾಡ್ತೀರಾ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಆ್ಯಂಡ್ ಪರ್ಚೇಸ್ ಅಂತಲೇ ಹೇಳ್ತೀವಿ. ನೋಡಿ 3500 ಅವ್ರು 2 ವೆರೈಟೀಸ್ ತೋರಿಸಿದ್ದಾರೆ. ಆ ವೆರೈಟಿ ನೀವು ನೋಡ್ತಾ ಇದ್ದಾಗೆ ಗೊತ್ತಾಗತ್ತೆ ಯಾವುದು ಯಾಕೆ ಅದು ಅಷ್ಟು ಬೆಲೆ ಇದೆ ಅನ್ನೋದು. ನಮಗೆ ಅದು ಟಚ್ ಆ್ಯಂಡ್ ಫೀಲಲ್ಲಿ ಗೊತ್ತಾಗುತ್ತಲ್ಲ, ಆ ರೀತಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಚನ್ನಪಟ್ಟಣದ ಗೊಂಬೆಗಳು ಸಹ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಈ ಮಕ್ಕಳಿಗೆ ಆಟ ಆಡೋದಕ್ಕೂ ಸಹ ಸಾಮಾನುಗಳು, ಪುಟಾಣಿ ಐಟಮ್ಸ್ಗಳು ನೋಡ್ತಾ ಇರ್ಬೋದು. ಇನ್ನು ಶೋ ಪೀಸ್ಗಳು ಎಲ್ಲವೂ ಇದ್ವು. ಎಲ್ಲವೂ ಅಫೋರ್ಡಬಲ್ ಪ್ರೈಸಸಲ್ಲಿ ಇತ್ತು ಅಂತಲೇ ಹೇಳ್ತೀನಿ.
ನೋಡಿ ಗೊಂಬೆಗಳೆಲ್ಲ ಎಷ್ಟು ಡೀಟೇಲಿಂಗ್ ಆಗಿದೆ ಅಂತ ಹೇಳಿಬಿಟ್ಟು. ಮರದ ಗೊಂಬೆಗಳೆಲ್ಲ ತುಂಬಾ ಆಕರ್ಷಣೀಯವಾಗಿದೆ ಅಲ್ವಾ. ನೋಡಿ ಈ ಒಂದು ಸ್ಟಾಲಲ್ಲಿ ಎಲ್ಲವೂ ಅಷ್ಟೇ ಪ್ಯೂರ್ ಕಾಟನ್ದಾಗಿರುತ್ತೆ. ಎಲ್ಲವೂ ಪ್ಲ್ಯಾಂಟ್ ಬೇಸ್ಡ್ ಇಂದ ಡೈ ಮಾಡಿರ್ತಾರೆ. 1200 ರೂಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಸೀರೆಗಳ ಬೆಲೆ. ಡ್ರೆಸ್ ಮೆಟೀರಿಯಲ್ ಸಹ ಅವೈಲೇಬಲ್ ಇದೆ. ಎಲ್ಲವೂ ಪ್ಯೂರ್ ಕಾಟನ್ನು, ಅವರೇ ಓನ್ ಮ್ಯಾನುಫ್ಯಾಕ್ಚರ್ಗಳು ಆಗಿರ್ತಾರೆ. ಸೊ ತುಂಬಾ ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಕ್ವಾಲಿಟಿನೂ ಸಹ ತುಂಬಾ ಚೆನ್ನಾಗಿತ್ತು. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ನೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ. ನಮ್ಮನ್ನು ಸಹ ಸಪೋರ್ಟ್ ಮಾಡಿ. ನಮ್ಮ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಇನ್ನು ಇದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಸೆಟ್ ಬಂದುಬಿಟ್ಟು 2500 ಆಗುತ್ತೆ. ಸ್ಟೋನ್ ವಾಶ್ ಮೆಟೀರಿಯಲ್ ಅಂತೆ. ಲುಕ್ ವೈಸು ಪಾರ್ಟಿ ವೇರ್ಗೆ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವ್ರು ಜಸ್ಟ್ ಟಾಪ್ ಸಹ ಕೊಡ್ತಾಯಿದ್ರು. ಅದಕ್ಕೆ ಬಂದುಬಿಟ್ಟು ಪ್ರೈಸು 1250 ರೂಪಾಯಿ ಆಗುತ್ತೆ ಅಂದರು. ಬಟ್ ಅದು ಕಂಪ್ಲೀಟ್ ಸೆಟ್ ತೊಗೊಂಡ್ರೆ ಅಂತೂ ಮಸ್ತ್ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಳಕಲ್ ಸೀರೆಯ ಒಂದು ಸ್ಟಾಲ್ ಆಗಿರುತ್ತೆ. ಇಲ್ಲಿನೂ ಅಷ್ಟೇ 1200 ರೂಪಾಯಿಂದ ಸ್ಟಾರ್ಟಿಂಗ್ ಇತ್ತು. ಎಲ್ಲವೂ ಹ್ಯಾಂಡ್ಲೂಮ್ ಬೇಸ್ಡ್ ಸೀರೆಗಳೇ ಆಗಿದ್ದಾವೆ. 2000, 2500, 3000 ಈ ರೀತಿಯಾಗಿ ಪ್ರೈಸಸ್ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನು ಈ ಸ್ಟಾಲ್ ಬಂದುಬಿಟ್ಟು ಪ್ಯೂರ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಅಂಗಡಿ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದೇ 7000 ರೂಪೀಸಿಂದ ಇದೆ. ಮತ್ತು ಇವಾಗ ಅವ್ರು ತೋರಿಸ್ತಾ ಇರೋದು ಆ ಬ್ಲೂ ಕಲರ್ ಸ್ಯಾರಿ ಬಂದುಬಿಟ್ಟು 30,000 ಅಂತ ಹೇಳಿದ್ರು. ನೋಡಿ ಇನ್ನು ಎದುರುಗಡೆ ಕಾಣಿಸ್ತಾ ಇರೋದು 40,000 ರೂಪಾಯಿ ಅಂತೆ. ಏನು ಅಂತಂದರೆ ಪ್ಯೂರ್ ಸಿಲ್ಕ್ ಅಷ್ಟು ಚೆನ್ನಾಗಿದೆ ಮತ್ತು ಹ್ಯಾಂಡ್ ವೂವನ್ ಅಂತ ಹೇಳಿದ್ರು. ಇನ್ನು ಅಲ್ಲಿರೋದು ಡೈ ಸಹ ಮಾಡಿಸಿರಲಿಲ್ಲ. ನೋಡಿ ಈ ಒಂದು ಸೀರೆ ಏನು ಕಾಣ್ತಾ ಇಲ್ಲ ಅಂದರೆ ನಿಮ್ಗೆ ಯಾವ ಕಲರ್ ಬೇಕಂದರೆ ಆ ಕಲರ್ಗೆ ಡೈ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಮೆಟೀರಿಯಲ್ ವೈಸ್ 100% ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ನಾವು. ಇನ್ನು ಈ ಒಂದು ಸ್ಟಾಲಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿಯ ಕರ್ಚೀಫ್ಸು, ಟವಲ್ಲು, ಬೆಡ್ಶೀಟ್ ಆಗಿರ್ಬೋದು ಪ್ರತಿಯೊಂದು ಸೇಲ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. 50 ರೂಪಾಯಿಗೆ 3 ಕರ್ಚೀಫು, ಅಂದರೆ ಚಿಕ್ಕದು ಆಗಿರೋದ್ರೆ 50 ರೂಪಾಯಿಗೆ 3, 20 ರೂಪಾಯಿ ಒಂದು, ಈ ರೀತಿಯಾಗಿ. ನಾವು ಹೊರಗಡೆ ಎಲ್ಲ 10 ರೂಪಾಯಿ ಒಂದು ಕೊಟ್ಟು ತಗೋತೀವಿ, ಅದೆಲ್ಲ ನೈಲಾನ್ ಬೇಸ್ಡ್ ಆಗಿರುತ್ತೆ. ಇದು ಪ್ಯೂರ್ ಕಾಟನ್ ಹ್ಯಾಂಡ್ ವೂವನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನೋಡಿ ಇಲ್ಲೂ ಅಷ್ಟೇ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ನೋಡಿ ಕಸೂತಿ ವರ್ಕ್ ಆಗಿರ್ಬೋದು ಪ್ರತಿಯೊಂದು ಸೀರೆಗಳು ಸಹ ಅವೈಲೇಬಲ್ ಇದೆ. ಈವನ್ ಡ್ರೆಸ್ ಮೆಟೀರಿಯಲ್ಸ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲೂ ಸಿಮಿಲರ್ ಆಗಿ 1200 ರೂಪಾಯಿ ಇರುತ್ತೆ. ಆಮೇಲೆ ಮೆಟೀರಿಯಲ್ ಮೇಲೆ ಸ್ವಲ್ಪ ಕಾಸ್ಟ್ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ಎಲ್ಲ ಕಾಟನ್ ಮೆಟೀರಿಯಲ್ಸ್ ಅವೈಲೇಬಲ್ ಇತ್ತು. ನೋಡಿ ಇನ್ನು ಈ ಒಂದು ಅಂಗಡಿಯಲ್ಲಿ ಬಾಗಿಲಿಗೆ ಮತ್ತು ಕಿಟಕಿಗಳಿಗೆ ಹಾಕ್ತೀವಲ್ಲ ಅದು ಸಹ ಅಂದರೆ ಕರ್ಟನ್ಸ್, ವಿಂಡೋ ಕರ್ಟನ್ಸ್, ಡೋರ್ ಕರ್ಟನ್ಸ್ ಎಲ್ಲವೂ ಅಷ್ಟೇ ಕಾಟನ್ ಬೇಸ್ಡ್ ಆಗಿರುತ್ತೆ. ಮತ್ತು ಪೇಂಟೆಡ್ ಅದು ಯಾವ ರೀತಿಯಾಗಿದೆ ಅಂತ ನೋಡಿ ತುಂಬಾ ಅಟ್ರಾಕ್ಟಿವ್ ಇದೆ. ಅಂದರೆ ಒಂದು ಸಿಂಗಲ್ ಬಂದುಬಿಟ್ಟೆ 1000 ರೂಪೀಸ್ ಆಗುತ್ತಂದರೆ. ಇನ್ನು ಇದು ಬಂದುಬಿಟ್ಟು ಮಂಗಳೂರು ಸೈಡಿಂದು ಸ್ಯಾರೀಸ್ ಆಗಿರುತ್ತೆ. ಇಲ್ಲಿನೂ ಅಷ್ಟೇ 2000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಆಮೇಲೆ ನೀವು ಯಾವುದೇ ಅಂಗಡಿಯಲ್ಲಿ ನೋಡಿ ಪ್ಯೂರ್ ಸಿಲ್ಕ್
ಪ್ಯೂರ್ ಟಸರ್ ಸಿಲ್ಕ್, ಪ್ಯೂರ್ ಕಾಂಚೀಪುರಂ ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಎಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಅನ್ನೋದು ಇದ್ದೇ ಇರುತ್ತೆ. ಅದರ ಸಮೇತನೇ ಅವರು ಕೊಡ್ತಾ ಇದ್ದಿದ್ದು. ಇನ್ನು ಅಷ್ಟೆಲ್ಲ ಸ್ಟಾಲ್ಸ್ ನೋಡಿದ್ಮೇಲೆ ನಮ್ಮೂರು ದೊಡ್ಡಬಳ್ಳಾಪುರದ್ದು ಸಹ ಅಲ್ಲಿ ಅವೈಲೇಬಲ್ ಇತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ನಮ್ಮೂರಲ್ಲೆಲ್ಲ ಆರ್ಟ್ ಸಿಲ್ಕೆ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 1200 ರೂಪಾಯಿ ಇತ್ತು. ಇನ್ನು ಕಾಟನ್ ಸೀರೆಗಳು ಅವೈಲೇಬಲ್ ಇತ್ತು, ಮೈಸೂರು ಸಿಲ್ಕ್ ಸೀರೆಗಳು ಇತ್ತು. 6000 7000 ಈ ರೀತಿಯಾಗಿತ್ತು ಮೈಸೂರು ಸಿಲ್ಕ್ನ ಬೆಲೆ. ತುಂಬಾ ವೆರೈಟೀಸ್ ಇತ್ತು. ಎಲ್ಲ ಸ್ಟಾಲ್ಸಲ್ಲೂ ವೆರೈಟಿ ಅನ್ನೋದು ತುಂಬ ಕಾಣ್ಬೋದು. ಇಲ್ಲಿ ನೋಡಿ ಆ ಒಂದು ಕೈಮಗ್ಗದ ಸೆಟಪ್ ಸಹ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ನೇಕಾರಿಕೆಯನ್ನು ಜೀವಾಳವಾಗಿ ಆಗಿಸ್ಕೊಂಡಿರ್ತಾರಲ್ಲ, ಅಂದರೆ ಅದೇ ಜೀವನೋಪಾಯ ಅಂತ ಯಾರು ಇದೇ ಕೆಲಸದಲ್ಲಿ ತೊಡಗಿರ್ತಾರೆ ಅವ್ರಿಗೆ ಈ ಒಂದು ಮಗ್ಗವನ್ನೆಲ್ಲ ನೋಡಿದಾಗ ತುಂಬಾ ವಿಶೇಷ ಅಂತ ಅನಿಸುತ್ತೆ. ನೋಡಿ ಯಾವ ರೀತಿಯಾಗಿ ಸೀರೆಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನೋಡಿ ಮಾಡೆಲ್ಸ್ಗೂ ಸಹ ಗೊಂಬೆಗಳಿಗೂ ಸಹ ಸೀರೆ ಉಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಅಲ್ಲಿ ಸೀರೆಗಳನ್ನು ತಗೊಳ್ಳೋದ್ರ ಜೊತೆಲಿ ನೀವು ಇಲ್ಲಿ ಬಂದು ಒಂದು ಫೋಟೋಸ್ ಸಹ ಇಟ್ಕೊಳ್ಬೋದು. ಅಷ್ಟು ಚೆನ್ನಾಗಿದೆ. ನೋಡಿ ಮತ್ತೆ ಸೀರೆ ಅಂಗಡಿಗಳು ಸ್ಟಾರ್ಟ್ ಆದವು. ತಮಿಳ್ನಾಡು ಸೈಡಿಂದ ಆಗಿರ್ಬೋದು, ಪ್ರತಿಯೊಂದು ಸೀರೆಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲೂ ಅಷ್ಟೇ ಕಾಂಚೀಪುರಂ ಸಿಲ್ಕ್ಸ್ ಆಗಿರ್ಬೋದು, ಪ್ಯೂರ್ ಕಾಟನ್ ಸಿಲ್ಕ್ಸು ಎಲ್ಲವೂ ಅವೈಲೇಬಲ್ ಇದೆ. ನೋಡಿ ಇದು ಪ್ಯೂರ್ ತಮಿಳ್ನಾಡು ಕಾಟನ್ ಸೀರೆಗಳು. ಯಾವ ರೀತಿ ಇದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲನೂ ಕಣ್ಣು ಕುಕ್ಕೋ ಹಂಗಿರುತ್ತೆ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಅಂಗಡಿಯಲ್ಲಿ ಯಾವ ಸಿಲ್ಕ್ ತೊಗೊಳ್ಳಿ ಅಥವಾ ಯಾವ ಸೀರೆ ತೊಗೊಳ್ಳಿ. ಅಷ್ಟು ಚೆನ್ನಾಗಿದೆ. ಮೆಟೀರಿಯಲ್ ಮುಟ್ಟೋದಕ್ಕೆ ತುಂಬಾ ಸಾಫ್ಟಾಗಿರುತ್ತೆ. ಆಮೇಲೆ ನೀವು ಉಟ್ಟರು ಅಷ್ಟೊಂದು ವೆಯ್ಟ್ ಅಂತ ಅನ್ಸಲ್ಲ, ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಈ ಒಂದು ಸ್ಟಾಲಲ್ಲೂ ಅಷ್ಟೇ 1200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಒಂದು ಅಂಗಡಿ ಏನು ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಪ್ಯೂರ್ ಕಾಟನ್ನು. 750 ರೂಪಾಯಿ ಇದೆ ಸ್ಟಾರ್ಟಿಂಗ್ ಪ್ರೈಸು. ಎಲ್ಲವೂ ಕುರ್ತಿ ಆಗಿರುತ್ತೆ, ಕುರ್ತಿ ಸೆಟ್ಟು. ವೆರೈಟೀಸ್ ಇತ್ತು ಅಂತಾನೆ ಹೇಳ್ಬೋದು. ನೋಡಿ ಇಲ್ಲೂ ಅಷ್ಟೇ ಡ್ರೆಸ್ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ, ಡ್ರೆಸ್ಗಳಿದ್ದಾವೆ. ಅಂದರೆ ಕುರ್ತಿ ಸೆಟ್ಟು 500 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ. ಬ್ಲೌಸಸ್ಸು ಅವೈಲೇಬಲ್ ಇತ್ತು, ಅದು ಅಷ್ಟೇ 550 ಈ ರೀತಿಯಾಗಿತ್ತು ಪ್ರೈಸಸ್ ಬಂದುಬಿಟ್ಟು. ನೋಡಿ ಇದೆಲ್ಲ ವಾಲ್ ಹ್ಯಾಂಗಿಂಗ್ಸು ಎಷ್ಟು ಡೀಟೇಲಿಂಗ್ ಆಗಿದೆ ಅಂತ ಹೇಳಿಬಿಟ್ಟು. ಪ್ರತಿಯೊಂದು ಅಷ್ಟೇ ಕೈಯಲ್ಲೇ ಮಾಡಿರೋದು, ಹ್ಯಾಂಡ್ ಹೂವನ್ನು 650 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಕೈಯಲ್ಲಿ ಮಾಡಿರೋ ಅಂತ ಅಂದರೆ ಹೊಲ್ದಿರೋ ಅಂಥ ಬ್ಯಾಗುಗಳು ಸಹ ಇತ್ತು. ಇದರ ಬೆಲೆ ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು. 600 650 ಈ ರೀತಿಯಾಗಿ ಹೇಳ್ತಾಯಿದ್ರು. ನೋಡಿ ಈ ಒಂದು ಸ್ಟಾಲಲ್ಲಿ ಎಲ್ಲವೂ ಕಾಟನ್ ಬೇಸ್ಡ್ ಕುರ್ತಾ ಮತ್ತು ಕುರ್ತಾ ಪೈಜಾಮ ಸೆಟ್ ಆಗಿರುತ್ತೆ. 350 ರೂಪಾಯಿ ಸಿಂಗಲ್ಲು. ಆಮೇಲೆ ಒಂದೊಂದು ಟಾಪು 500 ಇದೆ, ಫುಲ್ ಸೆಟ್ ಆದರೆ 600 ಇದೆ. ಈ ರೀತಿಯಾಗಿತ್ತು ಪ್ರೈಸಸ್ಸು. ಇನ್ನಿಲ್ಲೂ ನೀವು ನೋಡ್ತಾ ಇದ್ದೀರಾ ಡ್ರೆಸ್ ಮೆಟೀರಿಯಲ್ಸು, ಸೀರೆಗಳು ಪ್ರತಿಯೊಂದು ಅವೈಲೇಬಲ್ ಇದೆ. ನೋಡಿ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಖಂಡಿತ ಮಿಸ್ ಮಾಡ್ಕೋಬೇಡಿ. ₹2000 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ತುಂಬಾ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ ಬಂದ್ಬಿಟ್ಟು.
ಈ ಒಂದು ಅಂಗಡಿಯಲ್ಲಿಯೂ ಸಹ 2200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಅವರು ತೋರಿಸ್ತಾ ಇರೋದು ಬಂದ್ಬಿಟ್ಟು ಮಂಗಳಗಿರಿ ಸಿಲ್ಕ್ ಅಂತನೋ ಏನೋ ಹೇಳ್ತಾ ಇದ್ರು. ವೆರೈಟೀಸ್ ಇರುತ್ತೆ, ವೆರೈಟಿ ಮೇಲೆ ಡಿಸೈನ್ಸ್ ಮೇಲೆ ರೇಟ್ ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಪ್ಯೂರ್ ಕಾಟನ್ ಮೆಟೀರಿಯಲ್ಸು ಎಲ್ಲವೂ ಅವೈಲೇಬಲ್ ಇದೆ. ಇದಂತೂ ಪ್ಯೂರ್ ಕಾಂಚೀಪುರಂ ಮತ್ತು ಮೈಸೂರು ಸಿಲ್ಕ್ ಸೀರೆಗಳಿಂದ ಒಳಗೊಂಡಿರುವಂತಹ ಅಂಗಡಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ ಈ ಒಂದು ಸ್ಟಾಲಲ್ಲಿ. ನೋಡಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 7800 ಅಂತ ಹೇಳಿದ್ರು. ಈ ರೀತಿಯಾದಂತಹ ಒಂದು ನೇರ ಅಂದರೆ ಡೈರೆಕ್ಟ್ ಇವರೇ ಬಂದು ನೇಕಾರರೇ ಬಂದು ಮಾಡ್ತಾ ಇದ್ದಾರೆ ಸೀರೆಗಳನ್ನ. ಈ ರೀತಿಯಾದಂತಹ ಒಂದು ಎಕ್ಸ್ಪೋಗಳಿದೆ ಅಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಯಾಕೆ ಅಂತ ಅಂದರೆ ಹೊರಗಡೆ ದೊಡ್ಡ ದೊಡ್ಡ ಶೋರೂಮ್ಸಲ್ಲಿ ಎಷ್ಟು ಪಟ್ಟು ಹೆಚ್ಚಿಗೆ ಕೊಟ್ಟು ತಗೋತೀವಲ್ವಾ, ಇಲ್ಲೆಲ್ಲ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನಿಲ್ಲೂ ಅಷ್ಟೇ ಬಹಳಷ್ಟು ಚೆನ್ನಾಗಿದೆ ವೆರೈಟಿ. 750 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ತುಂಬಾ ಡೀಟೇಲ್ ಆಗಿರುವಂತಹ ಕುರ್ತಿ ಆಗಿರ್ಬೋದು, ಕುರ್ತಿ ಸೆಟ್ಗಳೆಲ್ಲ ಅವೈಲೇಬಲ್ ಇತ್ತು. ಕಸೂತಿ ಮಾಡಿರುವಂಥದ್ದು ಮತ್ತು ಸೀರೆಗಳು ಅಷ್ಟೇ 2000 ರೂಪೀಸ್ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಪ್ರೈಸು. ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇನ್ನು ಛತ್ತೀಸ್ಗಢ ಕೋಸಾ ಸಾರಿ, ಇಲ್ಲಿ ನೋಡಿ ಯಾವ ರೀತಿಯಾದಂತಹ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿನೂ ಅಷ್ಟೇ 2200 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇತ್ತು ಪ್ರೈಸಸ್ಸು. ಆಮೇಲೆ ನಾವು ಎಷ್ಟೊಂದು ಕಡೆ ಬೇರೆ ಎಕ್ಸ್ಪೋಗಳಲ್ಲೆಲ್ಲ ಹೋಗಿ ನೋಡಿದ್ದೀವಿ. ಅಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಎಕ್ಸ್ಪೋ ಏನಿದೆ ಇಲ್ಲಿ ಬಹಳಷ್ಟು ಅಫೋರ್ಡೆಬಲ್ ಪ್ರೈಸಸ್ಸಲ್ಲೇ ಎಲ್ಲವೂ ಅವೈಲೇಬಲ್ ಇತ್ತು. ಇನ್ನು ಈ ಸ್ಟಾಲಲ್ಲಿ ಕಾಶ್ಮೀರಿ ಒಂದು ಸಿಲ್ಕ್ ಸ್ಟಾಲ್ ಆಗಿರುತ್ತೆ. 750 ರೂಪೀಸಿಂದ ಸ್ಟಾರ್ಟಿಂಗ್ ಬರುತ್ತೆ. ಅಂದರೆ ಪ್ರತಿಯೊಂದು ಎಂಬ್ರಾಯ್ಡ್ರಿ ಇರುವಂಥದ್ದು, ಫುಲ್ ಕುರ್ತಾ, ಶಾರ್ಟ್ ಕುರ್ತಾ ಈ ರೀತಿಯಾಗಿ ಇದು. ಆಮೇಲೆ ಸೀರೆಗಳು ಅಷ್ಟೇ ಬಹಳಷ್ಟು ಚೆನ್ನಾಗಿತ್ತು. ಶಾಲ್ ನೋಡಿ ಅವ್ರು ತೋರಿಸ್ತಾ ಇರೋದು 900 ರೂಪೀಸ್ ಅಂತೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ವೆರೈಟಿ. ಆಮೇಲೆ ಸಾಫ್ಟ್ ಮೆಟೀರಿಯಲ್ ಆಗಿರುತ್ತೆ. ಇಲ್ಲಿ ಕೂದಲು ಬೆಳೆಯೋದಕ್ಕೂ ಒಂದು ಎಣ್ಣೆಯನ್ನು ಸೇಲ್ ಮಾಡ್ತಾಯಿದ್ರು. ಮತ್ತು ಕಾಪರ್ ಅಂದರೆ ಪ್ಯೂರ್ ಕಾಪರ್ದು ಬ್ರೇಸ್ಲೆಟ್ ಆಗಿರ್ಬೋದು, ಉಂಗುರ ಆಗಿರ್ಬೋದು ಎಲ್ಲವನ್ನು ಇಟ್ಕೊಂಡಿದ್ರು. ಇದು 300 ರೂಪೀಸ್ ಆಗುತ್ತೆ. ಒಂದು ಚಿಕ್ಕ ಬಾಟಲನ್ನು ಯೂಸ್ ಮಾಡಿ ನೋಡಿ. ಆಮೇಲೆ ಅವ್ರು ವಿಸಿಟಿಂಗ್ ಕಾರ್ಡ್ ಕೊಡ್ತಾಯಿದ್ರು. ಬೇಕು ಅಂತಂದರೆ ಮುಂದೆ ನಿಮ್ಗೆ ಅದರಿಂದ ರಿಸಲ್ಟ್ಸ್ ಬರುತ್ತಲ್ಲ ಆವಾಗ ದೊಡ್ಡ ಬಾಟಲ್ನ ತಗೊಳ್ಳಿ ಅಂತಲೂ ಹೇಳ್ತಾಯಿದ್ರು ಅಲ್ಲಿ. ಇನ್ನು ಈ ಒಂದು ಸ್ಟಾಲಲ್ಲೂ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದ್ವು. ನೋಡಿ ಎಲ್ಲ ಯಾವ ರೀತಿ ಇದೆ ಕಲರ್ ಕಾಂಬಿನೇಷನ್ ಸೀರೆಗಳಾಗಿರ್ಬೋದು. ಇಲ್ಲಿನೂ 1200ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಎಲ್ಲ ಕಸೂತಿ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಇಂದ ಮಾಡಿರೋದಾಗಿರುತ್ತೆ. ಆಮೇಲೆ ಇಲ್ಲಿ ಕಾಟನ್ ಸಹನೂ ಇತ್ತು. ಕೆಲವೊಂದು ಕಾಟನ್ ಸ್ಯಾರೀಸ್ ಏನಂದರೆ ಮೇಂಟೈನ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ, ಬಟ್ ಕೆಲವೊಂದಕ್ಕೆ ಮೇಂಟೆನೆನ್ಸ್ ಬೇಕಾಗುತ್ತೆ. ಸ್ಟಾರ್ಚ್ ಹಾಕಬೇಕಾಗುತ್ತೆ, ಐರನ್ ಮಾಡಬೇಕಾಗುತ್ತೆ, ಆ ರೀತಿಯಾಗಿ ಇರುತ್ತೆ. ಅವ್ರು ಅದನ್ನೆಲ್ಲನೂ ಸಹ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಯಾವ ಅಂಗಡಿಯಲ್ಲಿ ಸೀರೆ ತೊಗೋತಾ ಇದ್ದೀರಾ ಅದನ್ನು ಫ್ಯಾಬ್ರಿಕ್ ಏನು, ಯಾವ ರೀತಿ ಬಳಸ್ಬೇಕು ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ. ನೋಡಿ ಈ ಸ್ಟಾಲಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಕಾಂಬಿನೇಷನ್ಸ್ ಬಂದ್ಬಿಟ್ಟು. ಇದೆಲ್ಲ ಪ್ಯೂರ್ ಕಾಂಚೀಪುರಂ ಸಿಲ್ಕ್, ವೆಂಕಟಗಿರಿ ಸಿಲ್ಕ್ಸ್ ಮತ್ತು ಗದ್ವಾಲ್ ಸಿಲ್ಕ್ಸ್ ಸಹನೂ ಅವೈಲೇಬಲ್ ಇತ್ತು. ನೋಡಿ ಇದು ಇಷ್ಟು ಸಣ್ಣ ಬಾರ್ಡ್ರ್ ಸೀರೆ ಬಂದುಬಿಟ್ಟು 7000 ರೂಪಾಯಿ ಆಗುತ್ತೆ. ಪ್ಯೂರ್ ಕಾಂಚೀಪುರಮು ಹ್ಯಾಂಡ್ ಹೂವನ್ನು. ಮತ್ತು ಇದು ನೋಡಿ ವೆಂಕಟಗಿರಿ 11,500 ಅಂತೆ. ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು, ನಾನು ಬರೀ ಕೇಳಿದ್ದೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ. 11,500 ಆಗುತ್ತೆ ಅಂತ ಹೇಳಿದ್ರು.
ನೋಡಿ ಇಲ್ಲೂ ಅಷ್ಟೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಸೀರೆಗಳು, ಇನ್ನೂ ಪ್ಯೂರ್ ಸೀರೆಗಳೆಲ್ಲ ಇದ್ದವು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ ಒಂದೊಂದು ಡೀಟೇಲಿಂಗು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪ್ಯೂರ್ ಟಸ್ಸರ್ ಸಿಲ್ಕ್ ಇರೋವಂಥ ಒಂದು ಸ್ಟಾಲ್ ಆಗಿತ್ತು. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 2500 ಆಗಿದೆ. ಇದು ಟಸ್ಸರ್ ಸಿಲ್ಕ್ ಮಿಕ್ಸ್ ಇರುತ್ತೆ ಇದು. ನೋಡಿ ಅವರು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿನೂ ಸಾಕಷ್ಟು ಸೀರೆಗಳು ಹ್ಯಾಂಡ್ ಹೂವನ್ನೇ, ಅದರ ಜೊತೆಲಿ ಪವರ್ ಲೂಮ್ಸ್ ಸಹನೂ ಇಟ್ಕೊಂಡಿದ್ರು. ಇನ್ನು ಅಷ್ಟೇ ಅಲ್ಲದೆ ಮಣ್ಣಿನ ಮಡಕೆ ಇವು ಸಹ ಅವೈಲೇಬಲ್ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 50 ರೂಪೀಸು. ಗಣೇಶ ಮೂರ್ತಿ ಎಲ್ಲನೂ ಅಷ್ಟೇ ಎಷ್ಟು ಡೀಟೇಲಿಂಗ್ ಆಗಿದೆ ಅಂತ ನೀವೇ ಗಮನಿಸಬಹುದು. ಬೇರೆ ಒಂದು ಎಕ್ಸ್ಪೋಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರೈಸಸ್ ವೈಸ್ ಈ ಒಂದು ಎಕ್ಸ್ಪೋನಲ್ಲಿ ತುಂಬಾ ರೀಸನೇಬಲ್ ಆ್ಯಂಡ್ ಅಫೋರ್ಡೆಬಲ್ ಆಗಿತ್ತು. ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು, ಕಾಟನ್ ಸಿಲ್ಕ್ ಅವೈಲೇಬಲ್ ಇದೆ ನೋಡಿ. 9600 ಇದೆ ಮತ್ತು 70 GSM ಸ್ಟಾರ್ಟ್ ಆಗ್ತಾ ಇದೆ, 120 GSM ವರೆಗೂ ಇದೆ ಅಂತ ಹೇಳಿದ್ರು. ಅಂದರೆ ಡಿಸೈನ್ ಮತ್ತು ಪ್ಯಾಟ್ರನ್, ಕಲರ್, ಆ GSM ಎಷ್ಟಿದೆ ಅದ್ರ ಮೇಲೆ ಪ್ರೈಸಸ್ ವೇರಿ ಆಗ್ತಾ ಹೋಗುತ್ತೆ. ನೋಡಿ ಈ ಒಂದು ಸ್ಟಾಲಲ್ಲೂ ಅಷ್ಟೇ ಬಹಳಷ್ಟು ವೆರೈಟಿನೇ ಇತ್ತು. ಇನ್ನು ಕೀ ಚೈನ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚನ್ನಪಟ್ಟಣದ ಗೊಂಬೆಗಳ ಸ್ಟಾಲ್ ಆಗಿರುತ್ತೆ. ಅಳಗುಣಿ ಮಣೆ ಆಗಿರ್ಬೋದು, ಪ್ರತಿಯೊಂದು ಇತ್ತು ಅಲ್ಲಿ. ಏನಿದು ಅಷ್ಟೇ ಗದಗ ಜಿಲ್ಲೆಯ ಒಂದು ಸೀರೆಗಳು, ಹ್ಯಾಂಡ್ ಲೂಮ್ ಸೀರೆಗಳಾಗಿರ್ತವೆ. ನೋಡಿ ಇಲ್ಲೂ ಅಷ್ಟೇ ಯಾವ ರೀತಿಯಾದಂತಹ ಸೀರೆಗಳಿದೆ ಅಂತ ಹೇಳಿಬಿಟ್ಟು. ಈ ಒಂದು ಸ್ಟಾಲಲ್ಲಿ ಪ್ರೈಸಸ್ ಬಂದುಬಿಟ್ಟು 2000 ರೂಪಾಯಿಂದ ಇದೆ. ಇಲ್ಲಿನೂ ಬನಾರಸ್ ಸಿಲ್ಕು ಈ ರೀತಿಯಾದಂತಹ ಸೀರೆಗಳು ಅವೈಲೇಬಲ್ ಇತ್ತು. ಅದರ ಜೊತೆಯಲ್ಲಿ ಡ್ರೆಸ್ ಮೆಟೀರಿಯಲ್ ಸಹ ಇತ್ತು. ಪ್ಯೂರ್ ಬನಾರಸ್ ಆಗಿರುತ್ತೆ. ಅದನ್ನು ತೊಟ್ಕೊಂಡ್ರೆ ಎಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಇನ್ನು ಈ ಒಂದು ಎಕ್ಸ್ಪೋ ನಡೀತಾ ಇರೋದು ಬಂದುಬಿಟ್ಟು ಮಹಾಲಕ್ಷ್ಮೀಪುರ ಲೇಔಟಲ್ಲಿ ರಾಣಿ ಅಬ್ಬಕ್ಕ ಗ್ರೌಂಡ್ಸು. ಜನವರಿ 2ನೇ ತಾರೀಕಿಂದ ಶುರುವಾಗಿ ಜನವರಿ 15ನೇ ತಾರೀಕುವರೆಗೂ ನಡೀತಾ ಇರುತ್ತೆ. ನಾವು ವಿಸಿಟ್ ಮಾಡಿದಂಥ ಡೇಟ್ ಬಂದುಬಿಟ್ಟು ಜನವರಿ 10ನೇ ತಾರೀಕಾಗಿರುತ್ತೆ. ನೀವು ಅಷ್ಟೇ ಇನ್ನೂ ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ಸತಿ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಏನಾದರೂ ಒಂದು ಐಟಮ್ನ ತೊಗೊಂಡಂತೂ ಖಂಡಿತ ಬರ್ತೀರಾ ಅಂತಲೇ ಹೇಳ್ತೀವಿ. ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು. ಇನ್ನು ಬೆಡ್ಶೀಟ್ಗಳಿಗೇನು ಕಡಿಮೆ ಇರಲಿಲ್ಲ, ಬಹಳಷ್ಟು ಬಂದಿದ್ವು. ಟವಲ್ಸ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ತುಂಬ ಅಂಗಡಿಗಳೇ ಬಂದಿದ್ವು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 80 ಸ್ಟಾಲ್ಸ್ ಇದ್ವು. ತುಂಬಾ ಅಫೋರ್ಡೆಬಲ್ ಆಗಿತ್ತು. ಡೈರೆಕ್ಟ್ ನೇಕಾರರೇ ಬಂದು ಗ್ರಾಹಕರಿಗೆ ಕೊಡ್ತಾ ಇದ್ದಿದ್ದರಿಂದ ಎಲ್ಲವೂ ಅಫೋರ್ಡೆಬಲ್ ಪ್ರೈಸಸಲ್ಲೇ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಇನ್ನೂ ಹೆಚ್ಚಿನ ಕಂಟೆಂಟ್, ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.